ಹೌದು, ರಾಜ್ಯದಲ್ಲಿ ಈಗಾಗಲೇ ಸಾಂಕ್ರಾಮಿಕ ರೋಗಗಳ ಹಾವಳಿ ಇನ್ನಿಲ್ಲದಂತೆ ಕಾಡುತ್ತಿದೆ. ಒಂದು ಮನೆಯಲ್ಲಿ ಯಾರಿಗಾದರೂ ಜ್ವರ ಕಾಣಿಸಿಕೊಂಡರೆ ಸಾಕು, ಇಡೀ ಮನೆಯವರನ್ನೆಲ್ಲ ಕಾಡಿ ಬಿಡುವುದು ಸಾಮಾನ್ಯವಾಗಿದೆ. ಅದೇ ರೀತಿಯಾಗಿ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಡೆಂಗ್ಯೂ ಜ್ವರದ ಹಾವಳಿ ಜೋರಾಗೇ ಇದೆ. ಪ್ರತಿದಿನ ಆಸ್ಪತ್ರೆಗಳಿಗೆ ಎಡತಾಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮೋಡ ಕವಿದ ವಾತಾವರಣವೂ ಸಹ ಸಾಂಕ್ರಾಮಿಕ ರೋಗಗಳ ಹೆಚ್ಚಳಕ್ಕೆ ಕಾರಣವಾಗಿದೆ. ಈ ವರ್ಷ ಇದುವರೆಗೂ ಜಿಲ್ಲೆಯಾದ್ಯಂತ 100ಕ್ಕೂ ಹೆಚ್ಚು ಡೆಂಗ್ಯೂ ಪ್ರಕರಣಗಳು ದಾಖಲಾಗಿವೆ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಅತಿ ಹೆಚ್ಚಾಗಿ ಡೆಂಗ್ಯೂ ಪ್ರಕರಣಗಳು ದಾಖಲಾಗಿ ಮೊದಲ ಸ್ಥಾನದಲ್ಲಿದೆ. ಇದಕ್ಕೆ ಕಟ್ಟೆಚ್ಚರವಾಗಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಡೆಂಗ್ಯೂ ರೋಗಿಗಳಿಗಾಗಿ ಪ್ರತ್ಯೇಕ ವಾರ್ಡ್ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಈಗಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಜುಲೈ ತಿಂಗಳಲ್ಲಿ 12ಕ್ಕೂ ಹೆಚ್ಚು ಡೆಂಗ್ಯೂ ಪಾಸಿಟಿವ್ ಪ್ರಕರಣಗಳು ದಾಖಲಾಗಿದ್ದು, ಅದರಲ್ಲಿ ಬಹುತೇಕ ರೋಗಿಗಳು ಗುಣಮುಖರಾಗಿದ್ದಾರೆ. 20ಕ್ಕೂ ಹೆಚ್ಚು ಡೆಂಗ್ಯೂ ಲಕ್ಷಣಗಳನ್ನು ಹೊಂದಿದ್ದ ರೋಗಿಗಳ ರಕ್ತ ಪರಿಶೀಲನೆ ನಡೆಸಿದ್ದಾರೆ. ವರದಿ ನಂತರ ಮತ್ತಷ್ಟು ಪ್ರಕರಣಗಳು ಬೆಳಕಿಗೆ ಬರುವ ಸಾಧ್ಯತೆ ಇದೆ. ಇದಕ್ಕೆ ಕಟ್ಟೆಚ್ಚರವಾಗಿ ಜಿಲ್ಲಾ ಆಸ್ಪತ್ರೆಯು ವೈದ್ಯಾಧಿಕಾರಿಗಳನ್ನು ಸಿದ್ಧತೆ ಮಾಡಿಕೊಂಡಿದ್ದು, ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಮಂಜುಳರವರು ಡೆಂಗ್ಯೂ ರೋಗಿಗಳಿರುವ ವಾರ್ಡ್ಗಳಿಗೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ. ಈಗ ನಮ್ಮ ಆಸ್ಪತ್ರೆಯಲ್ಲಿ ಡೆಂಗ್ಯೂ ಪಾಸಿಟಿವ್ ಅಂದರೆ ಎಲಿಸಾ ಟೆಸ್ಟ್ ಕನ್ಫರ್ಮ್ ಆಗಿರೋವು, ಅಡ್ಮಿಟ್ ಆಗಿರೋವು ಟೋಟಲು 12 ಕೇಸುಗಳು. ಅದರಲ್ಲಿ ಅಡಲ್ಟ್ಸು 7 ಜನ, ಮಕ್ಕಳು 5 ಜನ. ಅಡಲ್ಟ್ಸಲ್ಲಿ 7 ಜನದಲ್ಲಿ 4 ಜನ ಟ್ರೀಟ್ ಆಗಿ ಡಿಸ್ಚಾರ್ಜ್ ಆಗಿದ್ದಾರೆ. 2 ಕೇಸು ಆನ್ ಟ್ರೀಟ್ಮೆಂಟ್ ಇದೆ, 1 ಕೇಸು ರೆಫರ್ ಆಗಿದೆ. ಮಕ್ಕಳಲ್ಲಿ 5 ಕೇಸು, ಅದರಲ್ಲಿ 4 ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಿದೆ. ಇನ್ನು 1 ಕೇಸು ಆನ್ ಟ್ರೀಟ್ಮೆಂಟಲ್ಲಿದೆ. ನೋ ಡೆತ್ಸ್, ನೋ ರೆಫರಲ್ ಮಕ್ಕಳಲ್ಲಿ. ಸದ್ಯಕ್ಕೆ ಒಂದು ಸ್ವಲ್ಪ ಹೆಚ್ಚಾಗ್ತಾ ಇದೆ ಕೇಸಸ್. ಸಸ್ಪೆಕ್ಟೆಡ್ ಕೇಸಸ್ಸು ಒಂದು 20ರಿಂದ 25 ಬರ್ತಾ ಇದೆ. ಅದರಲ್ಲಿ ನಾವು ಟೆಸ್ಟು ಎಲಿಸಾ ಟೆಸ್ಟ್ ಕನ್ಫರ್ಮ್ ಆಗಿದ್ದು ಮಾತ್ರ ಡೆಂಗ್ಯೂ ಪಾಸಿಟಿವ್ ಅಂತ ಇದು ಮಾಡ್ತಾ ಇದ್ದೀವಿ. ಬಟ್ ಸಸ್ಪೆಕ್ಟೆಡ್ ಕೇಸಸ್ಗೂ ಅಡ್ಮಿಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಅವ್ರನ್ನ ಇಲ್ಲೇ ನಮ್ಮಲ್ಲೇ ಲ್ಯಾಬ್ ಇರೋದ್ರಿಂದ ನಮ್ಮಲ್ಲೇ ಎಲಿಸಾ ಟೆಸ್ಟ್ ಮಾಡ್ತೀವಿ. NS1 ಮತ್ತು IgM. ಅವು ಪಾಸಿಟಿವ್ ಬಂದರೆ ಮಾತ್ರ ಡೆಂಗ್ಯೂ ಪಾಸಿಟಿವ್ ಅಂತ. ಹೌದು, 10 ಬೆಡ್ಡಿನ ನಾವು ಡೆಂಗ್ಯೂ ಅವ್ರಿಗೆ ಸಪ್ರೇಟಾಗಿ ಮಾಡಿದ್ದೀವಿ. ಅಲ್ಲೇ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಆಲ್ ಸಸ್ಪೆಕ್ಟೆಡ್ ಕೇಸಸ್ ವಿ ಆರ್ ಅಡ್ಮಿಟಿಂಗ್. ಇಲ್ಲ, ಅವ್ರಿಗೆ ಒಂದು ಸ್ಪೆಷಲ್ ವಾರ್ಡ್ ಮಾಡಿದ್ದೀವಿ. 10 ಬೆಡ್ಡಿನ ವ್ಯವಸ್ಥೆ ಮಾಡಿದ್ದೀವಿ. ರೋಗಿಗಳು ಇದು ಸೊಳ್ಳೆ ಈಡೀಸ್ ಈಜಿಪ್ಟಿ ಸೊಳ್ಳೆಯಿಂದ ಬರೋದ್ರಿಂದ ಆದಷ್ಟು ತಮ್ಮ ಮನೆಗಳ ಸುತ್ತ ಸ್ವಚ್ಛತೆ ಕಾಪಾಡ್ಕೋಬೇಕು. ಆಮೇಲೆ ಸೊಳ್ಳೆ ಪರದೆಗಳ ಉಪಯೋಗಿಸ್ಕೋಬೇಕು. ಮಸ್ಕಿಟೋ ಬೈಟಿಂದ ಪ್ರಿವೆಂಟ್ ಮಾಡ್ಕೋಬೇಕು. ಇನ್ನು ನಿಮ್ಮ ಮನೆಯ ಒಳಗೆ ಹಾಗೂ ಸುತ್ತಮುತ್ತಲಿನ ನೀರು ನಿಲ್ಲಬಹುದಾದ ಸಿಂಕ್, ತೊಟ್ಟಿ, ಡ್ರಮ್, ಹೂಕುಂಡಗಳು, ಹಳ್ಳ ಅಥವಾ ನೀರು ನಿಲ್ಲಬಹುದಾದಂತಹ ಯಾವುದೇ ರೀತಿಯ ಸ್ಥಳಗಳನ್ನು ಸ್ವಚ್ಛಗೊಳಿಸುವ ಮೂಲಕ ಸೊಳ್ಳೆಗಳಿಂದ ಹರಡುವ ರೋಗಗಳು ಬಾರದಂತೆ ಎಚ್ಚರ ವಹಿಸಬೇಕಾಗಿದೆ ಎಂದು ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಮಂಜುಳಾ ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ. ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.